ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ PUC ಸೈನ್ಸ್, PUC ಆರ್ಟ್ಸ್ ಮತ್ತು PUC ಕಾಮರ್ಸ್ ಕಂಪ್ಲೀಟ್ ಆಗಿದ್ದರೆ ನಿಮ್ಮಲ್ಲಿ ಕೂಡ ಏನಾದರೂ GNM ನರ್ಸಿಂಗ್ ಮಾಡಬೇಕು ಅಂತ ಬಯಸಿದರೆ ಅಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ ಹಾಗೂ ಚಾನಲ್ಗೆ ಹೊಸಬರಾಗಿದ್ದರೆ ಜೊತೆಗೆ ಮುಂದೆ ಬರುವಂತಹ ಪ್ಯಾರಾಮೆಡಿಕಲ್ ಅಡ್ಮಿಷನ್ ಪ್ರೊಸೆಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್, GNM ನರ್ಸಿಂಗ್ ಅನ್ನೋದು ಒಂದು ಡಿಪ್ಲೊಮಾ ಕೋರ್ಸ್ ಆಗಿದೆ. ಇದು ಒಂದು ಡಿಪ್ಲೊಮಾ ಕೋರ್ಸ್ ಅಂತ ಕರಿತೀವಿ. ಸೊ ಈ ಒಂದು ಡಿಪ್ಲೊಮಾ ನರ್ಸಿಂಗ್ ಅಥವಾ GNM ನರ್ಸಿಂಗ್ ಕೋರ್ಸನ್ನು 3 ವರ್ಷಗಳ ಕಾಲ ನೀವು ಹೋಗಬೇಕಾಗತ್ತೆ. ಆಫ್ಟರ್ PUC ಆದಮೇಲೆ 3 ವರ್ಷಗಳ ಕಾಲ ನಿಮಗೆ ಈ ಒಂದು ಕೋರ್ಸ್ ಕಂಪ್ಲೀಟ್ ಆದಂಥ ಕೋರ್ಸ್ ಇರುತ್ತೆ. ಸೊ ಈ ಒಂದು ಕೋರ್ಸ್ ಕಂಪ್ಲೀಟ್ ಆದಮೇಲೆ 3 ವರ್ಷದ ಕೋರ್ಸ್ ಕಂಪ್ಲೀಟ್ ಆದ ಮೇಲೆ ಕೂಡ ನೀವು ಏನು ಮಾಡ್ಬೋದು ಅಂತಂದರೆ ಜಾಬ್ಗಳನ್ನು ಪಡ್ಕೋಬೋದು. ಯಾಕಂದರೆ ಇದೊಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಆಗಿರುತ್ತೆ. ಅದರ ಜೊತೆಗೆ ನೀವು ಹೈಯರ್ ಎಜುಕೇಷನ್ ಮಾಡಬೇಕಂದ್ರೂ ಕೂಡ BSc ಪೋಸ್ಟ್ ಬೇಸಿಕ್ BSc ನರ್ಸಿಂಗನ್ನು ಕೂಡ ನೀವು ಇಲ್ಲಿ ಮಾಡ್ಕೊಳ್ಬೋದು. ಈ ಒಂದು ಕೋರ್ಸ್ಗಳನ್ನು ಮಾಡ್ಕೋಬೇಕಂತಂದರೆ ನೀವು ಸೈನ್ಸ್ ಒಳಗಡೆ 45% ಹೊಂದಿರಬೇಕು. ಅಥವಾ ಆರ್ಟ್ಸ್ ಮತ್ತು ಕಾಮರ್ಸಲ್ಲಿ ಕೂಡ ನೀವು 45 ಮಿನಿಮಮ್ ಮಾರ್ಕ್ಸ್ಗಳನ್ನು ಹೊಂದಿರಬೇಕಾಗತ್ತೆ. ಇಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಸೈನ್ಸ್ ಸಬ್ಜೆಕ್ಟಲ್ಲಿ ನೀವು ಕಂಪಲ್ಸರಿಯಾಗಿ ಇಂಗ್ಲೀಷನ್ನು ಓದಿರಬೇಕು. ಸೊ ಉದಾಹರಣೆಗೆ ನೀವೇನಾದರೂ ಕನ್ನಡ ಹಿಂದಿ ತೊಗೊಂಡಿದ್ದರೆ ಯು ಆರ್ ನಾಟ್ ಎಲಿಜಿಬಲ್. ನೀವು GNM ನರ್ಸಿಂಗನ್ನು ಮಾಡಲಿಕ್ಕೆ ಆಗೋದಿಲ್ಲ. ಕಂಪಲ್ಸರಿ ಇಂಗ್ಲೀಷ್ ಸಬ್ಜೆಕ್ಟನ್ನು ನೀವು PUC ಲೆವೆಲಲ್ಲಿ ಒಂದು ಸಬ್ಜೆಕ್ಟನ್ನು ಇಂಗ್ಲೀಷನ್ನು ಓದಿರಬೇಕು, ಕಂಪಲ್ಸರಿಯಾಗಿರುತ್ತೆ. ಓಕೆನಾ. ಆಮೇಲೆ ನೋಡಿ, ಏಜ್ ಏನು ಇರುತ್ತಪ್ಪ ಅದರಲ್ಲಿ ಏಜ್ ನಿಮಗೆ 35 ತನಕ ಏಜ್ ಇರುತ್ತೆ. ಏಜ್ ರಿಲ್ಯಾಕ್ಸೇಷನ್ಸ್ ಜನರಲ್ದವ್ರಿಗೆ ಮಾತಾಡ್ತಾ ಇರೋದು. SC ST ಇದ್ದರೂ ಕೂಡ 1-2 ಇಯರ್ ಜಾಸ್ತಿ ಕೂಡ ಆಗ್ಬೋದು. 36, 37 ಕೂಡ ಬರ್ಬೋದು. ಏಜ್ ಮಿನಿಮಮ್ ಏನಪ್ಪ ಅಂದ್ರೆ 17 ವರ್ಷ ಕಂಪ್ಲೀಟ್ ಆಗಿರಬೇಕು. ಓಕೆನಾ. ಆಮೇಲೆ ಮ್ಯಾಕ್ಸಿಮಮ್ 35 ಇಯರ್ಸ್ಗಳು ಆಗಿರಬೇಕು. ಏಜ್ ಲಿಮಿಟ್ ಆಯಿತು. 45 ನೀವು ಒಂದು ಅಡ್ಮಿಷನ್ ಪಡ್ಕೋಬೇಕಂದ್ರೆ ಮಿನಿಮಮ್ 45% ಆಗಿರಬೇಕು. ಓಕೆನಾ. ಆಮೇಲೆ ನೀವು ಇಲ್ಲಿ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಹಾಕಿ ಗೋರ್ಮೆಂಟ್ ಕಾಲೇಜುಗಳಲ್ಲಿ ಕೂಡ ಅಡ್ಮಿಷನ್ ಪಡ್ಕೋಬೋದು. ಗೋರ್ಮೆಂಟ್ ಕಾಲೇಜಲ್ಲಿ ಕೂಡ ನಿಮಗೆ ಅಡ್ಮಿಷನನ್ನು ಕೂಡ ಕೊಡ್ತಾರೆ. ಉದಾಹರಣೆಗೆ KIMS, BIMS ಕಾಲೇಜ್ ಬೆಳಗಾವಿ, ಗದಗ ಮೆಡಿಕಲ್ ಕಾಲೇಜು, ಹುಬ್ಬಳ್ಳಿ ಮೆಡಿಕಲ್ ಕಾಲೇಜು, ಗೋರ್ಮೆಂಟ್ ಕಾಲೇಜುಗಳಲ್ಲಿ ಕೂಡ ನೀವು ಫ್ರೀಯಾಗಿ ಇಲ್ಲಿ ನೀವು ಎಜುಕೇಷನ್ ಮಾಡ್ಕೊಳ್ಬೋದು. ಇಲ್ಲ ನನಗೆ ಎಲಿಜಿಬಲ್ ಆಗೋದಿಲ್ಲ, ನನಗೆ ಪರ್ಸೆಂಟೇಜ್ ಚೆನ್ನಾಗಿಲ್ಲ ಅಥವಾ ನಂದು ಮೆರಿಟಲ್ಲಿ ಬರೋದಿಲ್ಲ ಅಂತಂದರೆ ನೀವು ಪ್ರೈವೇಟ್ ಕಾಲೇಜುಗಳಲ್ಲಿ ಕೂಡ ಹೋಗಿ ಡೈರೆಕ್ಟಾಗಿ ಅಡ್ಮಿಷನ್ಗಳನ್ನು ತೊಗೋಬೋದು. ಆದರೆ ಪ್ರೈವೇಟ್ ಕಾಲೇಜುಗಳಲ್ಲಿ ನೀವು ಅಲ್ಲೇ ವಿಸಿಟ್ ಮಾಡಿ ಫೀಸನ್ನು ಕೂಡ ಕೇಳಬೇಕಾಗತ್ತೆ. ಓಕೆನಾ. ಆಮೇಲೆ ಗೋರ್ಮೆಂಟಿಂದ ನೀವೇನಾದರೂ ಪ್ರೈವೇಟ್ ಕಾಲೇಜಿಗೆ ಹೋದರೆ ನಿಮಗೆ 4,500 ರೂಪಾಯಿ ಮಾತ್ರ ಫೀಸ್ ಇರುತ್ತೆ. ಗೋರ್ಮೆಂಟ್ ಅಪ್ಲಿಕೇಶನ್ ಹಾಕಿ ಗೋರ್ಮೆಂಟ್ ಕೌನ್ಸಿಲಿಂಗ್ ಮುಖಾಂತರ ನೀವು ಪ್ರೈವೇಟ್ ಕಾಲೇಜಿಗೆ ಹೋದರೆ ನಿಮಗೆ 4,500. ಮತ್ತು ಗೋರ್ಮೆಂಟಿಗೆ ಹೋದರೆ ನಿಮಗೆ ಅಡ್ಮಿಷನ್ ಫ್ರೀ ಇರುತ್ತೆ. ಯಾವುದೇ ಥರದ ಫೀಸ್ ಇರೋದಿಲ್ಲ. ಇದು ಅಡ್ಮಿಷನ್ ಏನು ಫೀಸ್ ಬಗ್ಗೆ ಆಯಿತು. ಸೊ ಮತ್ತೇನಂತಂದರೆ ಇಲ್ಲಿ ಅಡ್ಮಿಷನ್ ಪ್ರೊಸೆಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಪ್ರತಿ ವರ್ಷ ಜೂನ್ ಮತ್ತು ಜುಲೈ ಮಂತಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಪ್ರತಿ ವರ್ಷವೂ ಕೂಡ ಇದ್ರ ಬಗ್ಗೆ ನಾನು ಲೈವಲ್ಲಿ ಬಂದು ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಸೊ ನೀವು ಲೈವಲ್ಲಿ ಬಂದಾಗ ಕೂಡ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ಲೈವಲ್ಲಿ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಜೊತೆಗೆ ಆನ್ಲೈನ್ ಅಪ್ಲಿಕೇಶನ್ ಆರಂಭವಾದಾಗ ಅದರ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಕೂಡ ನಾನು ಕವರ್ ಮಾಡುವಂಥ ಕೆಲಸವನ್ನು ಈ ಚಾನಲ್ ಮುಖಾಂತರ ಮಾಡಲಾಗುತ್ತೆ. ನೆಕ್ಸ್ಟ್ ನೀವಾಗ ಏನಂತಂದರೆ ಈ ಕೋರ್ಸನ್ನು ನೀವು 3 ವರ್ಷ ಓದಬೇಕಾದ್ರೆ ಇಲ್ಲಿ ಅನಾಟಮಿ, ಫಿಸಿಯಾಲಜಿ, ಆಮೇಲೆ ಪಿಡಿಯಾಟ್ರಿಕ್ಸ್ ಓದ್ತೀರಾ. ಆಮೇಲೆ ಏನಪ್ಪ ಅಂದರೆ ಫಂಡಮೆಂಟಲ್ಸ್ ಆಫ್ ನರ್ಸಿಂಗು, ಆಮೇಲೆ ಜನರಲ್ ಸರ್ಜರೀಸ್ ಬಗ್ಗೆ ಈ ರೀತಿಯಾದಂಥ ಸಬ್ಜೆಕ್ಟ್ಗಳನ್ನು ಇಲ್ಲಿ ಮೈಕ್ರೋಬಯಾಲಜಿ, ಬಯೋಕೆಮಿಸ್ಟ್ರಿ ಈ ರೀತಿಯಾದಂಥ ಒಂದು ಸಬ್ಜೆಕ್ಟ್ಗಳನ್ನು ಇಲ್ಲಿ ನೀವು ಸ್ಟಡಿ ಮಾಡ್ತೀರಾ. ಎಲ್ಲ ಕೂಡ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಇರುತ್ತೆ. ಕಂಪ್ಲೀಟ್ ಆಗಿದೊಂದು ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತೆ. ಇಲ್ಲಿ ನೀವು ಎಕ್ಸಾಮನ್ನು ಈ ಆ್ಯನ್ಯುವಲ್ ಎಕ್ಸಾಮ್ಗಳು ಇರ್ತವೆ. ಆ್ಯನ್ಯುವಲ್ ಅಂತಂದರೆ ಸೆಮಿಸ್ಟರ್ ಎಕ್ಸಾಮ್ ಇರೋದಿಲ್ಲ. ಪ್ರತಿ ವರ್ಷಕ್ಕೆ ಒಂದು ಎಕ್ಸಾಮ್ ಇರುತ್ತೆ, ಒಂದು ಸಪ್ಲಿಮೆಂಟ್ರಿ ಎಕ್ಸಾಮ್ ಇರುತ್ತೆ. ಓಕೆನಾ. ಸೊ ಈ ಒಂದು ಕೋರ್ಸ್ಗಳನ್ನು ಕಂಪ್ಲೀಟ್ ಆದಮೇಲೆ ನೀವು ನರ್ಸಿಂಗ್ ಸ್ಟಾಫ್ ಆಗಿ ಜಾಬ್ ಮಾಡ್ಬೋದು, ನರ್ಸಿಂಗ್ ಆಫೀಸರ್ ಆಗಿ ಜಾಬ್ ಮಾಡ್ಬೋದು. ಅದಾದಮೇಲೆ OT ಒಳಗಡೆ ನರ್ಸ್ ಅಂತ ಕೂಡ ಜಾಬ್ ಮಾಡ್ಬೋದು. ಆಮೇಲೆ ಡಾಕ್ಟರ್ ಅಸಿಸ್ಟೆಂಟಾಗಿ ಕೂಡ ನೀವು ಕೆಲಸಗಳನ್ನು ಮಾಡ್ಬೋದು. ಎಮರ್ಜೆನ್ಸಿ ವಾರ್ಡ್ಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಗೌರ್ಮೆಂಟ್ ಜಾಬ್, ಸ್ಪೆಷಲಿ ಗೌರ್ಮೆಂಟ್ ಜಾಬ್ಗಳಲ್ಲಿ ನಿಮಗೆ ಸ್ಟಾಫ್ ನರ್ಸ್ ಅಥವಾ ನರ್ಸಿಂಗ್ ಆಫೀಸರ್ಸ್, ಆಮೇಲೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಈ ರೀತಿಯಾದಂಥ ಜಾಬ್ಗಳನ್ನು ಕೂಡ ನೀವು ಮಾಡ್ಬೋದು. ಮುಂದೆ ನೀವು ಹೈಯರ್ ಎಜುಕೇಷನ್ ಅಥವಾ ನೀವು ಮುಂದೆ BSc ನರ್ಸಿಂಗ್ ಮಾಡ್ಕೊಂಡು MSc ನರ್ಸಿಂಗ್ ಕೂಡ ನೀವು ಇಲ್ಲಿ ಮಾಡಿಕೊಂಡು ನೀವು ಲೆಕ್ಚರ್ ಕೂಡ ಆಗ್ಬೋದು. ಇದು ಒಂದು ಶಾರ್ಟ್ ಆದಂಥ ಮಾಹಿತಿ. ನರ್ಸಿಂಗ್ ಕೋರ್ಸ್ಗಳನ್ನು ಮಾಡಿದರೆ ಯಾವ ರೀತಿಯಾಗಿರುತ್ತೆ, ಏನಿರುತ್ತೆ ಮತ್ತು ಏನು ಮಾಡಬೇಕು ಅಂತ ನಿಮ್ಮಲ್ಲಿ ಕೂಡ ಡೌಟ್ ಇದ್ದರೆ ನಿಮ್ಮ ಕಾಮೆಂಟ್ಸ್ ಮುಖಾಂತರ ತಿಳಿಸಿ.